ಎಷ್ಟೈತಕ್ಕ ಇದು? ನನ್ಗೆ ಲೆಕ್ಕ ಹಾಕಕ್ ಬರಲ್ಲ, ಸ್ವಲ್ಪ ಲೆಕ್ಕ ಕೊಡಿ ಅಕ್ಕ ನನ್ಗೆ. ಎಷ್ಟು ಓದಿರೋದು ನೀನು? ಸ್ಕೂಲ್ಗೆ ಹೋಗೇ ಇಲ್ಲ ಅಕ್ಕ ನಾನು. ಅದಕ್ಕೆ ನೀನ್ ಅನ್ಎಜುಕೇಟೆಡ್. ಸ್ವಲ್ಪ ನಿಮಗ್ ಓದಿಸಿದ್ರೆ ಸಂಪಾದನೆ ಮಾಡೋದು ಮತ್ತೆ ಹೆಂಗೆ ಇದು ಒಳ್ಳೇದು ನಮ್ಮ ಅಪ್ಪ ಅಮ್ಮ ನಾನು ಇದು ಒಳ್ಳೇದು ಕೆಟ್ಟದ್ದು ಅಂತ ಗೊತ್ತಾಗಿರತ್ತು. ಹುಟ್ಟಿದ ತಕ್ಷಣ ಎತ್ಕೊಂಡು ಹೋಗ್ಬಿಟ್ಟು ಗ್ಯಾರೇಜ್ಗೆ ಹಾಕ್ಬಿಟ್ರು. ಗ್ಯಾರೇಜ್ ಅಲ್ಲಿ ಗಾಡಿಗಳು ತೊಳಿಯೋ ಅಂತ. ಈಗ ನೋಡಪ್ಪ 5,010 ರೂಪಾಯಿ ಇದೆ, ಇಟ್ಕೋ. ಫೋನ್ ಕೊಡ್ ನನಗೆ. ಯಾಕಕ್ಕ ಸುಳ್ಳು ಹೇಳ್ತೀರಾ? 10,000 ಐತೆ 5,000 ಅಂತೀರಲ್ಲ ತಗೋಪ್ಪ, ನೀನು ತಗೋ. ಅಕ್ಕ ನಿಮ್ ಸುಳ್ಳು ಹೇಳಕ್ ಬಾಯಿ ಹೆಂಗಕ್ಕ ಬರುತ್ತೆ ನಿಮ್ಗೆ? ಅಯ್ಯಪ್ಪ, ನಾನ್ ಸುಳ್ಳು ಹೇಳ್ತಾ ಇದ್ದೀನ ಈಗ? 10,000 10 ನೋಟ್ ಐತೆ, 10,000 ರೂಪಾಯಿ ಕೊಟ್ಬಿಟ್ಟು 5,000 ಅಂತೀರಲ್ಲ. ನಾನೇನು ಓದಿಲ್ಲ ಅಂದ್ರೆ ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಆಯ್ತು ಬಿಡಪ್ಪ, ಆಯ್ತು ಕೊಡಿ, ಇಲ್ಲಿ ಫೋನ್ ಕೊಡಿ. ಆಯ್ತು, ನನ್ ನೋಡು ರೈಸ್ ಮಾಡಿದ್ರೆ ನೀನ್ ಸುಮ್ನೆ ಸೂಜಿ ಎತ್ಕೊಂತೀನಿ. ಆ ಹುಡುಗನ್ಗೆ ಏನಾದ್ರು ನೀರ್ ಕೊಡು, ಹೋದ್ರೆ ಹೋಗ್ಲಿ. ನಾನು ಅವನಷ್ಟೇ, ಅವ್ನು ಏನಾರು ಆಗ್ಲಿ, ಅವ್ನು ನನ್ ಬೇಕಾಗಿಲ್ಲ ಅದು. ಪ್ಲೀಸ್ ನಾನು ನಿಲ್ಸ್ಬಿಡಪ್ಪ. ಆಯ್ತು, ಯಾನು ಕರಿಯಲ್ಲ ಬಿಡಪ್ಪ. ಆಯ್ತು ತಂದೆ, ನಿಮ್ಮಂತವ್ರು ನಾವು ನೋಡ್ಬೇಕು. ಇದೇ ನನ್ನ ಸರ್ವಿಸ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಆಗಿರೋದು. ನೋಡಿದ್ರ ಅಕ್ಕ, ನಮ್ಮಂತವ್ರು ಸಿಕ್ಕಿದ್ರೆ ತಾನೇ ಅಕ್ಕ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದೆಲ್ಲ. ಏನಕ್ಕೆ ಎಕ್ಸ್ಪೀರಿಯನ್ಸ್? ಹೋಗ್ರಿ ರೀ. ನಮ್ಮ ಮಗನೂ ಇದ್ದಾನೆ, ಅವನು ಕೆಲ್ಸಕ್ಕೆ ಹೋಗ್ತಾನೆ, ಕಷ್ಟ ಪಡ್ತಾರೆ. ಮಗಳು ಇದ್ದಾಳೆ. ಅಟ್ಲೀಸ್ಟ್ ನಿಂಗೆ ಎಷ್ಟು ಒಂದ್ 30-35 ವರ್ಷ ಇರ್ಬೋದಾ? 32, 33, 31. ನನ್ನ ಮಗಳಿಗೆ 33 ವರ್ಷ, ನನ್ನ ಮಗನ್ 30 ವರ್ಷ. ಮತ್ತೆ ನಿಮ್ದು ಆಸ್ತಿ ಏನಾದ್ರು ಬರ್ಕೊಡ್ತೀರಾ ಅಕ್ಕ? ನನಗೆ ಏನ್ ನನ್ನ ಆಸ್ತಿನ ಇಲ್ಲಪ್ಪ. ಏನಾರು ಒಂದ್ ಎಕರೆ ಏನಾರು ಇದ್ರೆ ಜಾಗ ಇದ್ರೆ ಬರ್ಕೊಡಕ. ನಿಜವಾಗ್ಲೂ ದೇವ್ರ ತರ ನೋಡ್ಕೊಂತೀನಿ ಅಕ್ಕ ನಾನು. ಬೇಕಾದ್ರೆ ಡೈಲಿ ನಿಮ್ಗೆ ಇದನ್ನ ಎತ್ಕೊಂಡು ಇದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಅಕ್ಕ. ಆರಾಮಾಗಿರ್ತೀಯ, ಹೋಗ್ ಸ್ವಲ್ಪ. ಅಕ್ಕ ಇದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಅಕ್ಕ. 1 ಎಕರೆ ಜಾಗ ಈಗ ಬರ್ಕೊಟ್ಬಿಟ್ರೆ. ಜಾಗ ಎಲ್ಲ ಇಲ್ಲ ರೀ ಅಕ್ಕ. ಇಲ್ಲ ಅಕ್ಕ, ನಿಮ್ ಹತ್ರ ಐತಕ್ಕ, ನೀವ್ ನೋಡಿ ಅಕ್ಕ. ಪ್ರಾಮಿಸ್ ಇಲ್ಲ. ಕಿಡ್ನಾಪ್ ಮಾಡಿದ್ರೆ ಏನಾದ್ರು ನಿಮ್ ಮಗ ಏನಾರು ಕಾಸು ಕೊಡ್ತಾನೆ? ಏನ್ ಕೊಡ್ತಾನೆ ಅವನು ನಿನ್ಗೆ? ಹಿಂಗೆ ಅಂತ ಗೊತ್ತಾರೆ ಹುಡ್ಕೊಂಬಂದ್ ಹೊಡಿತಾನೆ ಅವನು. ಇವಾಗ ಮುಂದೆ ಎಲ್ಲ ಬೇಡ, ಮುಂದೆ ಎಲ್ಲ ಎಕ್ಸ್ಟ್ರಾ ಬೇಡ. ಈಗ ಒಂದ್ ನಿಮಿಷ ತಗೋತಾ ಇದ್ದೀವಿ ಇವಾಗ. ನಾನೆಲ್ಲ ನೀನ್ ಹೇಳ್ದಂಗೆ ಕೇಳಿದ್ದೀನಿ. ಬಂತು ಇವಾಗ. ಈಗ ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ಟು ನಿಮ್ ಮಗನ್ ಫೋನ್ ಮಾಡ್ಬಿಟ್ಟು ಮರ್ಯಾದೆಗೆ ಒಂದ್ 50 ಲಕ್ಷ ತಗೊಂಬ ಅಂತ ಹೇಳ್ತೀನಿ ಅಕ್ಕ. ಆಗ ಅವರು ಮಾತಾಡೋದೇ ತಪ್ಪು. ಅಕ್ಕ ನೀವು ಕಾಮಾಕ್ಷಿ ಪಲ್ಯ ಬಂದ್ಬಿಡಿ, ಕಲಸಿ ಪಲ್ಯ ಬಂದ್ಬಿಡಿ ಅಕ್ಕ, ಹೋಗ್ಬಿಡೋಣ. ಕಲಸಿ ಪಲ್ಯ ನಮ್ ಶೆಡ್ಗೆ ಬಂದ್ಬಿಡಿ. ಈಗ ನೋಡಿ, ನಾನು ಇಂಜೆಕ್ಷನ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬಿಡಿ ನಿಮ್ಮನ್ನ. ಮನೆಗೆ ಬಂದಿದ್ ಮೊಮ್ಮಕ್ಕಳು ಮನೆಗೆ ಬಂದಿದ್ದಾರೆ. ಮತ್ತೆ ಅವರೆಲ್ಲ ಒಟ್ಟಿಗೆ ಬರ್ತಾರೆ ಬಿಡಿ ಅಕ್ಕ. ದುಡ್ಡು ಎತ್ಕೊಂಡು ಅವರೆಲ್ಲ ರಜೆಗೆ ಬಂದಿದ್ದಾರೆ. ದುಡ್ಡು ಎತ್ಕೊಂಡು ಒಟ್ಟಿಗೆ ಬರ್ತಾರಲ್ಲ ಅಕ್ಕ ಅವರೆಲ್ಲ. ಏನಕ್ಕೆ ಬರ್ತಾರೆ? ಕಾಪಾಡಕ್ಕೆ ಅಷ್ಟೆಲ್ಲ ನಿನ್ಗೆ ಏನಪ್ಪ, ನಾನು ನಿನ್ಗೆ ಏನ್ ಹೇಳಿದೆ, 1.25 ಲಕ್ಷ ನನ್ಗೆ EMI ಕಟ್ಟಬೇಕು ಅಂದೆ. ಓಕೆನಾ? ಅದೇ ನೀನ್ ಫುಲ್ ನಿನ್ ಗಾಡಿ ಫುಲ್ ಬಂದ್ಬಿಡುತ್ತೆ. ಹೋಗಿ ಇಲ್ಲ, ಈಗ 1.25 ಲಕ್ಷ ಅಂದ್ರೆ ನನ್ಗೆ ಇನ್ನೂ ಜಾಸ್ತಿ ಬೇಕಕ್ಕ ಇವಾಗ. ಅಲ್ಲ, ನಿಮ್ ಕಿಡ್ನಾಪ್ ಮಾಡಿದ್ರೆ 50 ಲಕ್ಷ ಆದ್ರೂ ಕೊಡ್ತಾರಲ್ಲ ಅಕ್ಕ ನಿಮ್ ಮಗ. ಪ್ಲೀಸ್ ಅಕ್ಕ, ನಿಜವಾಗ ಹಾಕ್ಬೇಡಪ್ಪ ನೀನು. ನಾನ್ ಸುಮ್ನೆ ರಿಯಾಕ್ಟ್ ಮಾಡ ಇವಾಗ. ಏನಂತ ನಾನ್ ನೋಡ್ಕೋ ಇವಾಗ. ನನಗೆ ಪ್ರಾಮಿಸ್, ನನಗೆ ಭಯನಪ್ಪ. ಇಂಜೆಕ್ಷನ್ ಮಾತ್ರ ಬೇಡಪ್ಪ. ನಾನು ಮೊನ್ನೆನೆ ಹಾಸ್ಪಿಟಲ್ ಇಂದ ಬಂದಿದ್ದೀನಿ.